ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 19ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರಿಗೆ 2024ನೇ ಸಾಲಿನಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಗುಲ್ಜಾರ್, ಜಗದ್ಗುರು ರಾಮ ಭದ್ರಾಚಾರ್. ಗುಲ್ಜಾರ್ ಮತ್ತು ಜಗದ್ಗುರು ರಾಮ ಭದ್ರಾಚಾರ್ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 2024ನೇ ಸಾಲಿನಲ್ಲಿ ಇಬ್ಬರು ಒಂದು ಸಾಹಿತಿ ಮತ್ತು ಕವಿಗಳಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಖ್ಯಾತ ಉರ್ದು ಸಾಹಿತಿ, ಉರ್ದು ಕವಿ ಸಂಪೂರ್ಣ ಸಿಂಗ್ ಕಾಲ್ರಾ, ಗುಲ್ಜಾರ್ ಅಂತಾನೂ ಕರೀತಾರೆ, ಅವರ ಪೂರ್ಣ ಹೆಸರು ಸಂಪೂರ್ಣ ಸಿಂಗ್ ಕಾಲ್ರಾ. ಇವರಿಗೆ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮತ್ತು ಸಂಸ್ಕೃತ ವಿದ್ವಾಂಸರಾದಂತಹ ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೂ ಕೂಡ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಇಬ್ಬರಿಗೆ ಈ ಒಂದು 2024ನೇ ಸಾಲಿನಲ್ಲಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು ಕವಿ ಗುಲ್ಜಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಗುಲ್ಜಾರ್ ಅವರಿಗೆ 2002ರಲ್ಲಿ ಉರ್ದು ಸಾಹಿತ್ಯಕ್ಕಾಗಿ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತೆ. ಹಾಗೆ 2013ರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೂಡ ಬಂದಿರುತ್ತೆ. ಹಾಗೆ 2004ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂದಿರುತ್ತೆ. ಸೊ ಇಷ್ಟು ಪ್ರಮುಖ ಪ್ರಶಸ್ತಿಗಳನ್ನು ಗುಲ್ಜಾರ್ ಅವರು ಪಡ್ಕೊಂಡಿರ್ತಾರೆ. ಇನ್ನು ರಾಮಭದ್ರಾಚಾರ್ಯ, ಸೊ ಇವರು ತುಳಸಿ ಪೀಠದ ಸಂಸ್ಥಾಪಕರಾಗ್ತಾರೆ. ಚಿತ್ರಕೂಟದ ತುಳಸಿ ಪೀಠ ಅದರ ಮುಖ್ಯಸ್ಥರು ಕೂಡ ಹೌದು. ಇವರು 240ಕ್ಕಿಂತ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಯಾರು? ರಾಮಭದ್ರಾಚಾರ್ಯ ಅವರು. ಹಾಗೂ ಇವರಿಗೆ 22 ಭಾಷೆಗಳಲ್ಲಿ ಮಾತನಾಡುತ್ತಾರೆ. ಅದೊಂದು ವಿಶೇಷತೆ ಇದೆ, ಅಷ್ಟೊಂದು ನಾಲೆಡ್ಜ್ ಇದೆ ಅವರಿಗೆ. ಯಾರಿಗೆ? ರಾಮಭದ್ರಾಚಾರ್ಯ ಅವರಿಗೆ. 2024ನೇ ಸಾಲಿನಲ್ಲಿ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗಿದೆ. ನೆನ್ಪಿಟ್ಕೋಬೇಕು, ಎಷ್ಟನೇ ಪ್ರಶಸ್ತಿ? 58ನೇ ಜ್ಞಾನಪೀಠ ಪ್ರಶಸ್ತಿ. ಸೊ ಈ ಒಂದು ಪ್ರಶಸ್ತಿಗೆ ಉತ್ತರ ಪ್ರದೇಶದ ಸಂಸ್ಕೃತ ವಿದ್ವಾಂಸರಾದಂತಹ ಜಗದ್ಗುರು ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಅವರನ್ನ ಆಯ್ಕೆ ಮಾಡಿರ್ತಾರೆ. ಇನ್ನು ಈ ಜ್ಞಾನಪೀಠ ಪ್ರಶಸ್ತಿ ಏನಿದೆ, ಇದನ್ನ 1961ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಫಸ್ಟ್ ಟೈಮ್ ಮಲಯಾಳಂನ ಲೇಖಕರಾದಂತಹ ಜಿ ಶಂಕರ್ ಕುರುಪ್ ಇವರಿಗೆ 1965ರಲ್ಲಿ ನೀಡಲಾಗುತ್ತೆ. ಪ್ರಶ್ನೆಯನ್ನ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ಕೇಳ್ತಾರೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಈ ಪಾಯಿಂಟ್ ಅನ್ನ ಕೊಡ್ತಾರೆ, ಫಸ್ಟ್ ಟೈಮ್ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟರು ಅಂತ. 1965ರಲ್ಲಿ ಮಲಯಾಳಂನ ಲೇಖಕರಾದಂತಹ ಜಿ ಶಂಕರ್ ಕುರುಪ್ ಅವರಿಗೆ ಕೊಡ್ತಾರೆ. ಕುವೆಂಪು ಅವರಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಈ ಒಂದು ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ಅಂತ ಕೂಡ ಕೇಳಬಹುದು. ಸರ್ಕಾರ ನೀಡುತ್ತಾ, ಕೇಂದ್ರ ಸರ್ಕಾರ ನೀಡುತ್ತಾ ಅಂತ ಕೇಳ್ತಾರೆ. ಇಲ್ಲ, ಕೇಂದ್ರ ಸರ್ಕಾರ ಈ ಪ್ರಶಸ್ತಿ ನೀಡೋದಿಲ್ಲ. ಜ್ಞಾನಪೀಠ ಟ್ರಸ್ಟ್ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತೆ, ನೆನ್ಪಿಟ್ಕೋಬೇಕು. ಹಾಗೆ ಈ ಒಂದು ಪ್ರಶಸ್ತಿ ಏನಿದೆ 11 ಲಕ್ಷ ರೂಪಾಯಿಗಳಷ್ಟು ಒಂದು ನಗದು ಬಹುಮಾನ ಮತ್ತು ವಾಗ್ದೇವಿಯ ಕಂಚಿನ ವಿಗ್ರಹವನ್ನ ಒಳಗೊಂಡಿರುತ್ತೆ. ಭಾರತೀಯ ಜ್ಞಾನಪೀಠ ನೀಡುವ ಮತ್ತೊಂದು ವಾರ್ಷಿಕ ಸಾಹಿತ್ಯ ಪ್ರಶಸ್ತಿ ಯಾವುದು ಅಂದ್ರೆ ಮೂರ್ತಿ ದೇವಿ ಪ್ರಶಸ್ತಿ. ಇದನ್ನ ಕೂಡ ಜ್ಞಾನಪೀಠ ಟ್ರಸ್ಟ್ ನೀಡುತ್ತೆ. ಯಾವುದು? ಮೂರ್ತಿ ದೇವಿ ಪ್ರಶಸ್ತಿಯನ್ನ. ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ದೃಷ್ಟಿ ದೋಷ ನಿವಾರಣೆಗಾಗಿ ಯಾವ ಯೋಜನೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಅಕ್ಷಿ, ನೇತ್ರ, ಆಶಾಕಿರಣ, ದೃಷ್ಟಿ ಸೃಷ್ಟಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕರ್ನಾಟಕ ಸರ್ಕಾರ ದೃಷ್ಟಿ ದೋಷ ನಿವಾರಣೆಗಾಗಿ ಆಶಾ ಕಿರಣ ಅನ್ನುವಂತಹ ಒಂದು ಹೊಸ ಯೋಜನೆ ಆರಂಭ ಮಾಡಿದೆ. ಏನಿದು ಯೋಜನೆ? ಈ ಯೋಜನೆ ಅಡಿಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಕುಟುಂಬ ಸದಸ್ಯರ ಕಣ್ಣಿನ ತಪಾಸಣೆ ಮಾಡಲಾಗುತ್ತೆ.
ಆ ಒಂದು ಸಮಸ್ಯೆಗಳು ಕಂಡು ಬಂದಲ್ಲಿ ಆ ಒಂದು ಸಮಸ್ಯೆಗೆ ಚಿಕಿತ್ಸೆಯನ್ನು ನೀಡುವಂತಹ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆಗುತ್ತೆ ಆಶಾ ಕಿರಣ ಯೋಜನೆ. ಇನ್ನು ಪ್ರಾಥಮಿಕ ತಪಾಸಣೆ ಅಗತ್ಯವಿರುವವರಿಗೆ ಉಚಿತ ಕನ್ನಡಕವನ್ನ ಒಂದು ಚಶ್ಮಾನ ಉಚಿತವಾಗಿ ನೀಡಲಾಗುತ್ತೆ, ಒಂದು ಸ್ಪೆಕ್ಟ್ ಅನ್ನ. ಹಾಗೆ ಕಣ್ಣಿನ ಪೊರೆಯ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಅವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಕೂಡ ಇರುತ್ತೆ, ಉಚಿತ ಶಸ್ತ್ರಚಿಕಿತ್ಸೆ ಇರುತ್ತೆ. ಹಾಗೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಣೆ ಕೂಡ ಇರುತ್ತೆ. ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಒಂದು ಕಣ್ಣಿನ ಚಿಕಿತ್ಸೆಯನ್ನು ಕೊಡ್ತಾರೆ, ಆ ಒಂದು ಚೆಕಪ್ ಅನ್ನ ಮಾಡ್ತಾರೆ, ಒಂದು ಫ್ರೀ ಸ್ಪೆಕ್ಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಹಾಗೆ ಇವನ್ ಉಚಿತ ಶಸ್ತ್ರಚಿಕಿತ್ಸೆ ಕೂಡ ಇರುತ್ತೆ. ಸೊ ಇಷ್ಟು ಒಂದು ಬೆನಿಫಿಟ್ಸ್ ಆಶಾ ಕಿರಣ ಯೋಜನೆ ಅಡಿಯಲ್ಲಿ ಕಂಡು ಬರುತ್ತೆ. ಹಾಗೆ ಇತ್ತೀಚೆಗೆ ಕರ್ನಾಟಕದ ಒಂದು ಬಜೆಟ್ ಕೂಡ 2024ನೇ ಸಾಲಿನ ಬಜೆಟ್ ಕೂಡ ಮಂಡನೆ ಆಗುತ್ತೆ. ದಾಖಲೆಯ 15ನೇ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂಥವರು ಸಿದ್ದರಾಮಯ್ಯನವರು. ಅವರನ್ನ ಬಿಟ್ಟರೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಹಾಗೆ ಈ ಒಂದು ಬಜೆಟ್ ನಲ್ಲಿ 2 ಪ್ರಮುಖ ಸ್ಕೀಮ್ಸ್ ಗಳನ್ನ ಕೂಡ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುತ್ತೆ. ಒಂದು ಅನ್ನ ಸುವಿಧಾ ಯೋಜನಾ. ಈ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ 80 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಇರುವಂತಹ ಮನೆಗಳಿಗೆ ಒಂದು ಆಪ್ ಮುಖಾಂತರ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಾಗುತ್ತೆ. ಯಾರಿಗೆ? 80 ವರ್ಷ ಮೇಲ್ಪಟ್ಟಂತಹ ವೃದ್ಧರು ಇರುವಂತಹ ಮನೆಗಳಿಗೆ, ಅವರು ವೈಯಕ್ತಿಕವಾಗಿ ವಾಸ ಮಾಡ್ತಾ ಇದ್ರೆ ಆವಾಗ ಅವರಿಗೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾರೆ. ಹಾಗೆ ಇನ್ನೊಂದು ಪ್ರಮುಖ ಯೋಜನೆ ಕೆಫೆ ಸಂಜೀವಿನಿ ಯೋಜನೆ. ಈ ಕೆಫೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಶುಚಿ ರುಚಿ ಆಹಾರವನ್ನ, ಹಳ್ಳಿಯ ವಾತಾವರಣದ ಶುಚಿ ರುಚಿ ಆಹಾರವನ್ನ ಪೂರೈಕೆ ಮಾಡಲಾಗುತ್ತೆ. ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಮಹಿಳೆಯರೇ ನಡೆಸ್ತಾರೆ. ಈ ಒಂದು ಕೆಫೆ ಸಂಜೀವಿನಿಯನ್ನ ಸಂಪೂರ್ಣವಾಗಿ ಮಹಿಳೆಯರೇ ನಡೆಸ್ತಾರೆ. ಇದು ಮಹಿಳಾ ಸಬಲೀಕರಣಕ್ಕೆ ಒಂದು ಸ್ಟೆಪ್ ಆಗುತ್ತೆ, ವುಮೆನ್ ಎಂಪವರ್ಮೆಂಟ್. ವುಮೆನ್ ಎಂಪವರ್ಮೆಂಟ್ ಅಥವಾ ಮಹಿಳಾ ಸಬಲೀಕರಣ ಏನಿದೆ ಅದಕ್ಕೆ ಒಂದು ಸ್ಟೆಪ್ ಅನ್ನ ಸರ್ಕಾರ ಇಲ್ಲಿ ತೆಗೆದುಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಗೆ ನಿಷೇಧ ಹೇರಲಾಗಿದೆ ಅಂತ ಪ್ರಶ್ನೆ. ಕಾಟನ್ ಕ್ಯಾಂಡಿ ಕೆಲವೊಂದು ಭಾಗದಲ್ಲಿ ಸಕ್ಕರೆ ಮಿಠಾಯಿ ಅಂತ ಕರೀತಾರೆ, ಬಾಂಬೆ ಮಿಠಾಯಿ ಅಂತ ಕೂಡ ಕರೀತಾರೆ. ಈ ಕಾಟನ್ ಕ್ಯಾಂಡಿಗೆ ಯಾವ ರಾಜ್ಯದಲ್ಲಿ ನಿಷೇಧ ಹೇರಲಾಗಿದೆ? ಆಯ್ಕೆಗಳು ಗೋವಾ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ತಮಿಳುನಾಡಿನಲ್ಲಿ ಈ ಒಂದು ಕಾಟನ್ ಕ್ಯಾಂಡಿ ಅಥವಾ ಸಕ್ಕರೆ ಮಿಠಾಯಿ ಅಥವಾ ಬಾಂಬೆ ಮಿಠಾಯಿ ಇದಕ್ಕೆ ನಿಷೇಧವನ್ನ ಹೇರಿದ್ದಾರೆ. ಯಾಕೆ ನಿಷೇಧ ಹೇರಿದ್ದಾರೆ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶಗಳು ಈ ಒಂದು ಕಾಟನ್ ಕ್ಯಾಂಡಿಯಲ್ಲಿ ಪತ್ತೆ ಆದಂತಹ ಕಾರಣಕ್ಕಾಗಿ ಈ ಒಂದು ಕಾಟನ್ ಕ್ಯಾಂಡಿಗೆ ನಿಷೇಧವನ್ನ ಹೇರಿದ್ದಾರೆ. ಮತ್ತು ಇತ್ತೀಚೆಗೆ ಗೋವಾದ ಮಾಪೂಸಾ ಸಿಟಿಯಲ್ಲಿ, ಗೋವಾದಲ್ಲಿರುವಂತಹ ಮಾಪೂಸಾ ಸಿಟಿಯಲ್ಲಿ ಒಂದು ಗೋಬಿ ಮಂಚೂರಿ ಅದಕ್ಕೂ ಕೂಡ ನಿಷೇಧವನ್ನ ಹೇರಿದ್ದಾರೆ. ಗೋಬಿ ಮಂಚೂರಿ ಎಲ್ಲಿ? ಗೋವಾದಲ್ಲಿ. ಕಾಟನ್ ಕ್ಯಾಂಡಿ ತಮಿಳುನಾಡಿನಲ್ಲಿ ನಿಷೇಧವನ್ನ ಹೇರಿದ್ದಾರೆ. ಈ ಗೋಬಿ ಮಂಚೂರಿಯಲ್ಲಿ ಯೂಸ್ ಮಾಡುವಂತಹ ಸಾಸ್ ಏನಿದೆ ಅದು ಸೋಪ್ ಪೌಡರ್ ಅನ್ನ ಬಳಸಿ ಅದನ್ನ ತಯಾರು ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ನಿಷೇಧ ಮಾಡಿದ್ದಾರೆ. ಇನ್ನು ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಕ್ಯಾನ್ಸರ್ ಯಾಕೆ ಅಂತಂದ್ರೆ ಈ ಒಂದು ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕಂಡು ಬಂದಿರೋದ್ರಿಂದ ಅದನ್ನ ಇವಾಗ ನಿಷೇಧ ಮಾಡಿದ್ದಾರೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಗರ್ಭಕಂಠ ಕ್ಯಾನ್ಸರ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಗರ್ಭಕಂಠ ಕ್ಯಾನ್ಸರ್ ಅನ್ನ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ HPV ವೈರಸ್ ಇಂದ ಈ ಗರ್ಭಕಂಠ ಕ್ಯಾನ್ಸರ್ ಬರುತ್ತೆ. ಮಹಿಳೆಯರಲ್ಲಿ ಇದು ಕಂಡು ಬರುತ್ತೆ. ಅದಕ್ಕಾಗಿ 9 ರಿಂದ 14 ವರ್ಷದ ಮಕ್ಕಳಿಗೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಲಸಿಕೆಯನ್ನು ಹಾಕಿಸೋಕೆ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನಲ್ಲಿಯೂ ಕೂಡ ಪ್ರೋತ್ಸಾಹ ಕೊಡೋಕೆ ಸರ್ಕಾರ ಮುಂದಾಗಿರುತ್ತೆ. ಇಷ್ಟು ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, 2024ರ ಅಂತಾರಾಷ್ಟ್ರೀಯ ಪುಸ್ತಕ ಸಾಹಿತ್ಯ ಹಬ್ಬ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಬೆಂಗಳೂರು, ದೆಹಲಿ, ಹೈದರಾಬಾದ್, ಗಾಂಧಿನಗರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದೆಹಲಿಯಲ್ಲಿ 2024ರ ಅಂತಾರಾಷ್ಟ್ರೀಯ ಪುಸ್ತಕ ಸಾಹಿತ್ಯ ಹಬ್ಬ ನಡೀತು. ಈ ಒಂದು ಸಾಹಿತ್ಯ ಹಬ್ಬದಲ್ಲಿ ಸುಧಾ ಮೂರ್ತಿ ಅವರಿಗೆ, ಇನ್ಫೋಸಿಸ್ನ ಫೌಂಡರ್, ಒನ್ ಆಫ್ ದ ಫೌಂಡರ್ ಯಾರು? ನಾರಾಯಣ ಮೂರ್ತಿ ಅವರ ಒಂದು ವೈಫ್ ಆಗ್ತಾರೆ. ಸುಧಾ ಮೂರ್ತಿ ಅವರಿಗೆ ಒಂದು PVLF ಆಥರ್ ಎಕ್ಸಲೆನ್ಸ್ ಅವಾರ್ಡ್, ಈ ಒಂದು ಅವಾರ್ಡ್ ಬಂದಿರುತ್ತೆ. ಯಾಕೆ ಈ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಸುಧಾಮೂರ್ತಿ ಅವರ ಒಂದು ಸಾಕು ನಾಯಿ ಗೋಪಿ ಅಂತ ಇದೆ. ಆ ಗೋಪಿ ಕುರಿತು ಅವರೊಂದು ಪುಸ್ತಕವನ್ನ ಬರೆದಿದ್ದಾರೆ, ಕೃತಿಯನ್ನ ಬರೆದಿದ್ದಾರೆ. ಗೋಪಿ ಡೈರಿ ಗ್ರೋಯಿಂಗ್ ಅಪ್ ಅಂತ. ಗೋಪಿ
ಡೈರಿ ಗ್ರೋಯಿಂಗ್ ಅಪ್ ಅನ್ನುವಂತಹ ಆ ಒಂದು ಪುಸ್ತಕ ಅಥವಾ ಆ ಒಂದು ಕೃತಿಗೆ ಸುಧಾಮೂರ್ತಿ ಅವರಿಗೆ ಈ ಒಂದು PVLF ಆಥರ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿರುತ್ತೆ. ಮುಂದಿನ ಪ್ರಶ್ನೆ, ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಇತ್ತೀಚೆಗೆ ವಾಟರ್ ಬೆಲ್ ಸ್ಕೀಮ್ ಅನ್ನ ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಕೇರಳದಲ್ಲಿ ಎಲ್ಲಾ ಒಂದು ಶಾಲೆಗಳಲ್ಲಿ, ಕೇರಳದ ರಾಜ್ಯದಾದ್ಯಂತ ಎಲ್ಲಾ ಶಾಲೆಗಳಲ್ಲಿ ವಾಟರ್ ಬೆಲ್ ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಏನಿದು ವಾಟರ್ ಬೆಲ್ ಸ್ಕೀಮ್? ಬೇಸಿಗೆಯಲ್ಲಿ ನಿರ್ಜಲೀಕರಣದ ಸಮಸ್ಯೆಯನ್ನು ತಡೆಯೋಕೆ, ಮಕ್ಕಳಲ್ಲಿ ಒಂದು ನಿರ್ಜಲೀಕರಣದ ಸಮಸ್ಯೆಯನ್ನು ತಡೆಯೋಕೆ ಮತ್ತು ಒಂದು ಉತ್ತಮ ಆರೋಗ್ಯಕ್ಕಾಗಿ ಅವರು ಮಕ್ಕಳು ಹೆಚ್ಚು ನೀರು ಕುಡಿಯುವಂತೆ ಮಾಡೋಕೆ ಒಂದು ವಾಟರ್ ಬೆಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿರುತ್ತೆ. ಸೊ ಈ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಬೆಳಗ್ಗೆ 10:30 ಮತ್ತು ಮಧ್ಯಾಹ್ನ 2:30 2 ಬಾರಿ ಈ ಒಂದು ಬೆಲ್ ಅನ್ನು ಬಾರಿಸಲಾಗುತ್ತೆ. ಆಗ ತಲಾ 5 ನಿಮಿಷಗಳ ಕಾಲ ನೀರನ್ನು ಕುಡಿಯೋಕೆ ಮಕ್ಕಳಿಗೆ ಅವಕಾಶವನ್ನು ನೀಡಲಾಗುತ್ತೆ. ಅವರೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಒಂದು ನೀರನ್ನು ಕುಡಿಬೇಕಾಗತ್ತೆ. ಸೊ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಮಕ್ಕಳಲ್ಲಿ ನಿರ್ಜಲೀಕರಣ, ಒಂದು ಡಿಹೈಡ್ರೇಷನ್ ಏನಾಗ್ತಾ ಇರುತ್ತೆ ಅದನ್ನ ಕಡಿಮೆ ಮಾಡೋಕೆ ಇದನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ತಾಪಮಾನದ ಹಿನ್ನೆಲೆಯಲ್ಲಿ ಸಮ್ಮರ್ ಟೈಮ್ನಲ್ಲಿ, ಒಂದು ಹೆಚ್ಚಿನ ಬೇಸಿಗೆ ಸಮಯದಲ್ಲಿ ಜಾಸ್ತಿ ಒಂದು ಟೆಂಪರೇಚರ್ ಇರುತ್ತೆ, ಹೆಚ್ಚಿನ ತಾಪಮಾನ ಇರುತ್ತೆ. ಆ ಕಾರಣಕ್ಕಾಗಿ 2019ರಲ್ಲಿ ಕೇರಳ ಸರ್ಕಾರ ಇದನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನ ನೋಡಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲೂ ಕೂಡ ಈ ಒಂದು ಸ್ಕೀಮ್ ಅನ್ನು ತರ್ತಾರೆ. ಬಟ್ ಇವಾಗ ಕೇರಳದಾದ್ಯಂತ 2024ರಲ್ಲಿ ಕೇರಳದಾದ್ಯಂತ ಎಲ್ಲ ಒಂದು ಸ್ಕೂಲ್ಸ್ಗಳಲ್ಲಿ ಈ ಒಂದು ಸ್ಕೀಮ್ ಅನ್ನ ಕೇರಳ ಸರ್ಕಾರ ತರ್ತಾ ಇದೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಜಾಯಿನ್ ಟು ಲರ್ನ್ನ ಆಂಡ್ರಾಯ್ಡ್ ಆ್ಯಪ್ ಇದೆ, ಅಫಿಷಿಯಲ್ ಆ್ಯಪ್ ಇದೆ ಜಾಯಿನ್ ಟು ಲರ್ನ್ ಅಂತ ಹೇಳಿ. ಹಾಗೆ ಜಾಯಿನ್ ಟು ಲರ್ನ್ನ ವೆಬ್ಸೈಟ್ ಕೂಡ ಅವೈಲೇಬಲ್ ಇರುತ್ತೆ. ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟ್ನಲ್ಲಿ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲೂ ಅವೈಲೇಬಲ್ ಇರುತ್ತೆ, ವೆಬ್ಸೈಟ್ನಲ್ಲೂ ಅವೈಲೇಬಲ್ ಇರುತ್ತೆ. 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ನಿಮಗೆ ಕೇವಲ 250 ರೂಪೀಸ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಟೆಸ್ಟನ್ನು ಕೂಡ ಅಟೆಂಡ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ನಿಮ್ಮ ರ್ಯಾಂಕನ್ನು ಕೂಡ ತಾವಿಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.